ಕಡಲನು ಕಾಣ ಹೊರಟಿರೋ ಕರಗೋ ಕರಗೋ ಮುಗಿಲೇ ಎಲ್ಲರ ಜೊತೆಗೆ ಇರ್ತಿದ್ದ ಹುಡುಗ ಒಬ್ಬೊಬ್ನ ಸೈಡಲ್ಲಿ ಇರೋದು ಯಾಕೆ ಕೈ ಮೇಲೆ ಸೊಳ್ಳೆ ಕುಂತಿದ್ರು ಕೂಡ ಸೊಳ್ಳೆಗೂ ಸಾಂಗು ಹಾಡೋದು ಯಾಕೆ. ಗುಡ್ ಮಾರ್ನಿಂಗ್ ಗಾಯ್ಸ್. ಇವತ್ತು ಬೆಳಗ್ಗೆ ಬೇಗ ಇದ್ದು ಸಮುದ್ರ ನೋಡ್ತಾ ಇದ್ದೀವಿ. ಬಾಯ್ಸ್ ಎಲ್ಲ ಫುಲ್ ಚಿಲ್ ಮಾಡ್ತಾ ಇದ್ದಾರೆ. ಬಾಯ್ಸ್ ಮಧ್ಯದಲ್ಲಿ ಅಲ್ಲೊಬ್ರು ಹುಡುಗಿ ಇದ್ದಾಳೆ ನೋಡಿ, ಅವಳು ತರ ಅಷ್ಟೇ ನಿಮ್ಮ ಪ್ರಕಾರ ಹುಡುಗನೇ. ಓ ಏನೋ ಕಂದಲೇ ಏನೋ 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 ಎರಡನೇ ಸ್ಕೂಲ್ ಸಮುದ್ರಕ್ಕೆ ಬಂದರೆ ಇದೆಲ್ಲ ಜಾರ್ ಬೀಳಬೇಡಿ, ಸ್ವಲ್ಪ ನೋಡಿ ನೋಡಿ ಕಾಲಿಡಿ. ಡೇ 3 ಅಂಡ್ ನನ್ನ ಹಿಂದೆ ಏನಿದೆ ನೋಡಿ ಸಮುದ್ರ. ಓಕೆ, ಗೋಕರ್ಣದಲ್ಲಿ ಬೆಳಗ್ಗೆ ಬೇಗ ಎದ್ದು ಅಲ್ಲಿ ಸ್ವಲ್ಪ ಆಟ ಆಡಿ ಇವಾಗೆಲ್ಲರೂ ಫ್ರೆಶ್ ಅಪ್ ಆಗಿ ಇನ್ನೂ ಆಗ್ತಾ ಇದ್ದಾರೆ. ನಾನು ಆಲ್ರೆಡಿ ಆಯಿತು. ನೆಕ್ಸ್ಟ್ ಇಲ್ಲಿಂದ ಟೆಂಪಲ್ಗೆ ಹೋಗ್ತೀವಿ. ಟೆಂಪಲಿಂದ ಬೇರೆ ಬೇರೆ ಪ್ಲೇಸಸ್ ಇದೆ ಇವತ್ತು. ಡೇ 3. ಡೇ 2 ಅಷ್ಟೊಂದು ಬರೀ ಟ್ರಾವೆಲೇ ಆಗೋಯ್ತು ನಮಗೆ. ಡೇ 2 ಫುಲ್ಲು ಅಷ್ಟೊಂದು ಪ್ಲೇಸಸ್ಸೇ ನೋಡಿಲ್ಲ, ಸಿಕ್ಕಾಬಟ್ಟೆ ಮಳೆ. ಬಟ್ ಡೇ 3 ನೋಡೋಣ ಎಷ್ಟು ಪ್ಲೇಸಸ್ ಕವರ್ ಮಾಡ್ತೀವಿ ಅಂತ. ನಾವು ಹಾಕಿರೋ ಪ್ಲ್ಯಾನೇ ಬೇರೆ, ಬಟ್ ಇಲ್ಲಿ ಹಾಕ್ತಿರೋ ಪ್ಲ್ಯಾನೇ ಬೇರೆ. ನೋಡೋಣ. ಅವ್ನು ಪ್ರಜು ಅಂತ ಮೇನ್ ಲೀಡ್, ಅವನೇ ಟ್ರಿಪ್ತು. ಸೊ ಅವ್ನು ಹೇಳ್ದಂಗೆ ನಾವೆಲ್ಲರೂ ಕೇಳಬೇಕು. ನೋಡೋಣ ಎಲ್ಲಿ ಕರ್ಕೊಂಡು ಹೋಗ್ತಾನೆ ಅವನು ನನ್ನ ಅಂತ. ಓಕೆ ಗಾಯ್ಸ್, ಬನ್ನಿ ಸ್ವಲ್ಪ ಅಲ್ಲಿ ಹೋಗೋಣ ಸಮುದ್ರದ ಹತ್ರ. ಬಾಯ್ಸ್ ಇನ್ನ ಅವ್ರು ಏನು ರೆಡಿ ಆಗಿಲ್ಲ, ಏನಿಲ್ಲ. ನನ್ನ ಮಕ್ಕಳು ಇನ್ನೂ ದಂಡ ಬಿಡ್ರ ತರ ಕೂತವ್ರೆ. 70 ರೂಪಾಯಿ ಕುಡೀರಪ್ಪ. ಬೀಚ್ ಮುಂದೆ ಕುತ್ಕೊಂಡು ಆರಾಮಾಗಿ ಫ್ರೀಯಾಗಿ ನೋಡ್ಕೊಂಡು ಕೂತಿದ್ದೀವಿ. ಯು ಎಂಜಾಯ್ ಮಾಡ್ತಾರೆ ಬಾಯ್ಸ್ ಎಲ್ಲ. ಬೀಚ್ ಮುಂದೆ ಒಬ್ಬನೇ ಕೂತಿದ್ದೀನಿ. ತುಂಬ ಪೀಸ್ಫುಲ್ ಇದು. ಈ ಸೌಂಡ್ ಕೇಳಿಸ್ಕೊಳ್ಳಿ. ಈ ಸೌಂಡ್ ಕೇಳಿಸ್ಕೊಂತಿದ್ರೆ ಏನೋ ಒಂಥರ ಮೈಂಡ್ಗೆ. ಬಾಯ್ಸ್ ಎಲ್ಲ ಸ್ಪೀಟ್ ಆಡ್ತಿದ್ದಾರೆ. ರೂಮ್ ಖಾಲಿ ಮಾಡ್ತಾ ಇದ್ದೀವಿ. ಸೊ ಇವಾಗ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ನೋಡಿ ಬಾಯ್ಸ್ ಎಲ್ಲ ಪ್ಯಾಕ್ ಮಾಡ್ಕೊಂಡು. ಮಳೆ ಸ್ಟಾರ್ಟ್ ಆಯ್ತು. ಓಕೆ, ಮಳೆ ಸ್ಟಾರ್ಟ್ ಆಯ್ತು, ಹೋಗ್ತಾ ಇದೀವಿ. ನಿಮ್ಗೇನೋ ಬಂದಿರೋದು ನಮ್ಮ ಹೊಟ್ಟೆ ಯಾಕೆ ಓಡಿಸ್ತೀರಾ? ಇವ್ರು ಸವಾಸ ಮಾಡಿ 3 ಗಂಟೆ ಆಯ್ತಣ್ಣ ರಾತ್ರಿ ಮಲಗೋದು. ಏನ್ ಆಡ್ತಿದ್ದಣ್ಣ ರಾತ್ರಿವರೆಗೂ? ಅದೇನೋ ಕ್ಯಾಟ್ ಹೇಳ್ತೀನಮ್ಮೆ, ನಿನ್ನ ಮಗನ್ನ ಅಡ್ಡ ಸೀಳ್ಬಿಡ್ತೀನಿ. ಎಷ್ಟಾಗಿದೆ ಗೊತ್ತೆ? 400 ರೂಪಾಯಿ ಬಂತಣ್ಣ. ಹಾಯ್ ಗಾಯ್ಸ್, ಇವಾಗ ಮಹಾಬಲೇಶ್ವರ ಟೆಂಪಲ್ ಹೋಗ್ತಿದೀವಿ ಗೈಸ್. ಹಾಯ್ ಗಾಯ್ಸ್, ಇವಾಗ ರೂಮ್ ಎಲ್ಲ ಚೆಕ್ಔಟ್ ಮಾಡಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಡೇ 3 ಇವತ್ತು ತುಂಬಾ ಪ್ಲೇಸಸ್ ಇದೆ, ನೋಡೋಣ ಎಷ್ಟು ಕವರ್ ಮಾಡ್ತೀವಿ ಅಂತ. ಏನಿಲ್ಲ, ಮಹಾಬಲೇಶ್ವರ ಟೆಂಪಲ್ಗೆ ಹೋಗೋದು, ತಿಂಡಿ ತಿನ್ನೋದು ಅಷ್ಟೇ ಇವತ್ತು. ನನ್ನ ಪಾಡಿಗೆ ಬಿಡ್ತೀರಾ ಮೈ ಸನ್ ಎಲ್ಲ ಅವ್ರು ಹೇಳ್ತಾವ್ರೆ. ಶಾರ್ಟ್ಸ್ ಹಾಕೊಂಡು ಕೂತಿದ್ರು ಗೈಸ್ ಬಾಯ್ಸ್ ಎಲ್ಲ. ನಾವು ಮಾತ್ರ ಬರೋದೆಲ್ಲ ಫ್ರಂಟ್ ಇರೋರು, ಯಾವತ್ತು ಬರೀ ಬ್ಯಾಕ್ ಇರೋರ್ನೇ ಮಾಡಿ. ಇದನ್ನ ಹಾಕಿ ಹಾಕ್ತೀನಿ. ಮಹಾಬಲೇಶ್ವರ ಟೆಂಪಲ್ಗೆ ಹೋಗ್ತಾ ಇದೀವಿ. ಮಳೆ ಅಂದ್ರೆ ಮಳೆ ಇರುತ್ತೆ, ತುಂಬಾ ಮಳೆ. ನಾವೆಲ್ಲ ಹೋಗ್ತೀವಿ ಅಲ್ಲೆಲ್ಲ ತುಂಬಾ ಮಳೆ. ಅವಳೆ ಬಂದು ಹಾಳಾಯ್ತು, ನಾನೇನು ಮಾಡ್ಲಿ? ಒಳ್ಳೆ ಜನ ಒಳ್ಳೆ ಕಡೆ ಹೋದಾಗ್ಲೇನೆ ಮಳೆ ಬರೋದಂತೆ. ಅದಕ್ಕೆ ಟೆಂಪಲ್ ಸಿಕ್ತು. ಸಂಸ್ಥಾನ ಶ್ರೀ ಮಹಾಬಲೇಶ್ವರ ದೇವಕ್ಷೇತ್ರ ಗೋಕರ್ಣ. ಗೈಸ್, ದೇವ್ರ ದರ್ಶನ ಎಲ್ಲ ಆಯಿತು.
ಬಟ್ ಒಳ್ಳೆ ರೋದನೆ ಕೊಡ್ತು. ಪಂಚೆ ಇಲ್ಲಾಂದ್ರೆ ಬಿಡೋದೇ ಇಲ್ಲ ಅಂತಂದರು. ಅದಕ್ಕೆ ಇವತ್ತು ನಾನು ಕೂಡ ಪಂಚೆ ಹಾಕೋದೆ. ಅದಕ್ಕೆ ಬಾಯ್ಸ್ ಒಂದು ಸ್ಕ್ಯಾಮ್ ಮಾಡಿದ್ರು. ಬೇರೆಯವರೆಲ್ಲ ಬಂದಿರ್ತಾರಲ್ಲ, ಅವ್ರ ದರ್ಶನ ಆದಮೇಲೆ ಅವ್ರ ಪಂಚೆ ಇಸ್ಕೊಂಡು ನಾವು ಹೊಡ್ಕೊಂಡು ನಾವು ಹೋದ್ವಿ. ಏನೂ ಮಾಡೋಕ್ಕಾಗಲ್ಲ, ದೇವ್ರು ನೋಡಬೇಕು ಅವರೇ ಮಾಡಲೇಬೇಕು. ಅಷ್ಟು ಪ್ರಸಾದ ತಿನ್ಕೊಂಡು ಆಮೇಲೆ ಬೀಚ್ ಹತ್ರ ಹೋಗ್ತಿದ್ವಿ. ಈಗ ಅಲ್ಲಿ ಪ್ರಸಾದ ಕೊಡೋ ಟೈಮ್ ಆಗಿದೆ ಆಲ್ರೆಡಿ. ಕರೆಕ್ಟ್ 1 ಗಂಟೆ ಪ್ರಸಾದ ಕೊಡೋ ಟೈಮ್. ಅಮೃತಾನ್ನ ಫ್ರೆಂಡ್ಸ್, ನಾವು ಆ್ಯಕ್ಚುಲಿ ಇವಾಗ ಗೋಕರ್ಣಕ್ಕೆ ಬಂದಿದ್ವಿ. ಬೆಳಗ್ಗೆಯಿಂದ ಊಟ ಕೂಡ ಮಾಡಿರಲಿಲ್ಲ, ಬಟ್ ಇವಾಗ ಪ್ರಸಾದ ಸಿಗ್ತಿದೆ. ತುಂಬ ಖುಷಿ ಆಗ್ತೈತೆ. ಇವಾಗ ಪ್ರಸಾದ ತಿನ್ನೋಕ್ಕೆ ತುಂಬ ಹಸಿವಾಗ್ಬಿಟ್ಟಿತ್ತು. ಅದರಲ್ಲಿ ಪುಣ್ಯಕ್ಷೇತ್ರದಲ್ಲಿ ಪ್ರಸಾದ ಬೇರೆ ಸಿಗ್ತೈತೆ. ತಿಂದ್ಬಿಟ್ಟು ಪ್ರಸಾದ ಬರ್ತಿದೆ ಅಲ್ಲಿ. ಗೈಸ್, ಪ್ರಸಾದ ಆಯಿತು. ಪ್ರಸಾದ ಆದಮೇಲೆ ಸ್ವಲ್ಪ ಅಮೌಂಟು ಡೊನೇಟ್ ಮಾಡ್ತಾ ಇದ್ದೀವಿ. ನೆಕ್ಸ್ಟು ನೀವು ಏನಾರು ಇಲ್ಲಿ ಬಂದು ಪ್ರಸಾದ ಏನಾರು ತಿಂದರೆ ಸ್ವಲ್ಪ ಅಮೌಂಟ್ ಸ್ವಲ್ಪ ಡೊನೇಟ್ ಮಾಡಿ. ನೋಡಿ, ಡೊನೇಟ್ ಮಾಡಿರೋದು. ಬಿಕಾಸ್ ನೆಕ್ಸ್ಟ್ ಇನ್ನೂ ಎಲ್ಲರೂ ಭಕ್ತಾದಿಗಳು ಬರ್ತಾ ಇರ್ತಾರೆ. ಅವ್ರಿಗೆಲ್ಲ ರೈಸ್ ಆಗಿರ್ಬೋದು, ಇಲ್ಲ ಸಾಂಬಾರು ಏನಾರು ಆಗಿರ್ಬೋದು, ಡೊನೇಟಿಂದಾನೇ ಎಲ್ಲ ಕೊಡ್ತಾ ಇರ್ತಾರಲ್ಲ. ಸೊ ಡೊನೇಟ್ ಮಾಡಿ, ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಡೊನೇಟ್ ಮಾಡಿ. ಗಾಯ್ಸ್, ಪ್ರಸಾದ ಆಯಿತು, ತುಂಬ ಚೆನ್ನಾಗಿತ್ತು. ದೇವ್ರ ಪ್ರಸಾದ ಅಂದರೆ ಚೆನ್ನಾಗಿದ್ದೇ ಇರುತ್ತೆ. ಓಕೆ, ಇವಾಗ ಬರ್ತಿದ್ದೀವಿ ನೋಡಿ ಬೀಚ್. ಕಿರಣವು ಮುಗಿಲ ಕೇಳಿದೆ, ನಾನು ಜೊತೆಗೆ ಬರಲೇ. ಅಲ್ಲೊಂದಿದೆ ದೋಣಿ ತೇಲಾಡುತ್ತಾ ಏಕಾಂತವಾಗಿ ಮರೆಯಾಗುತ್ತಾ. ನಾವೇ ಕಂಡ ಕನಸು ಅನಲೆ, ಅದಕ್ಕೆ ನಿನ್ನ ಹೆಸರ ಇಡಲೆ. ಬೀಚ್ ಮುಗಿಸಿ ನೆಕ್ಸ್ಟ್ ಡೇಸ್ ಹೋಗ್ತಾ ಇದೀವಿ. ಎಲ್ಲಿಂದ ಗೊತ್ತಿಲ್ಲ, ಹೋದ್ಮೇಲೆ ಹೇಳ್ತೀವಿ. ಬೀಚಲ್ಲಿ ಮುಗಿತು ಆಟ ಆಡಿ. ಸೊ ಈಗ ಹೋಗ್ತಾ ಇದ್ದೀವಿ ನೋಡಿ. ಇವಳೇನೋ ಮಾಡ್ತಿದ್ದಾಳೆ ಅಲ್ಲಿ. ನಾನೇ ತೆಗ್ದಿದ್ದೀನಲ್ಲ ಫೋಟೋಸು, ನಾನೇ ಕ್ಲಿಕ್ ಮಾಡಿದ್ದೆ. ಬಟ್ ಫೋಟೋಗ್ರಫಿ ಸ್ಕಿಲ್ ಮುಖ್ಯ. ನಾನು ಚೆನ್ನಾಗಿ ತೆಗ್ದಿರೋದಕ್ಕೆ ಅವಳು ಚೆನ್ನಾಗಿ ಬಂದಿರೋದು. ವುಮೆನ್ಸ್. ಓಕೆ ಗಾಯ್ಸ್, ಇವಾಗ ನಾವು ಮ್ಯಾಂಗ್ರೋವ್ ರೋಡ್ ವ್ಯಾಕ್ ಈ ಬ್ರಿಡ್ಜಲ್ಲಿ ಹಿಂಗೆ ನಡ್ಕೊಂಡು ಹೋಗ್ತಾ ಇರೋದು ಅಷ್ಟೇ. ಗೈಸ್ ನೋಡಿ, ಟಿಕೆಟ್ ತೊಗೊಳಕ್ಕೆ 10 ರೂಪಾಯಿ ದುಡ್ಡಿಲ್ಲ. ನಮ್ಮ ಹತ್ರ ಸೈಡಲ್ಲಿ ನಿಂತಿದ್ದೀವಿ. ಟಿಕೆಟ್ ತೊಗೊತಾ ಇದ್ದಾರೆ, ಬಟ್ ನಮ್ಮ ಹತ್ರ 10 ರೂಪಾಯಿ ಇಲ್ಲ. ಟಿಕೆಟ್ ತೊಗೊಳಕ್ಕೆ 10 ರೂಪಾಯಿ ಇಲ್ಲ. ಬಿಕಾಸ್ ನಮ್ಮ ಅಕೌಂಟೆಂಟೇ ಇಲ್ಲ. ನಮ್ಮ ಬಿಟ್ಟು ಎಲ್ಲಿ ಹೊಟ್ಟೋದೇನೋ ಗೊತ್ತಿಲ್ಲ. ಅಲ್ಲಿಂದ ನೋಡು, ಕಿವಿ ವಾಲೆ ಗೀಲೆ ಏನಾರು ಬಿಟ್ಟು ಕೊಟ್ಬಿಟ್ರೆ ಬೇಕಾದ್ರೆ. ಹಾಂ, ಕೊಟ್ಟಿರೋ ಇದು ಆಕ್ಚುಲಿ ಚೆನ್ನಾಗಿರೋದು. ಪರವಾಗಿಲ್ಲ, ಕೊಟ್ಟಿರೋ ಇದು ಅದೇ ಕೊಟ್ಟಿರೋ ಹೇಳಿದ್ದು. ಗೈಸ್ ಬನ್ನಿ ಹೋಗೋಣ. ಗೈಸ್, ಮ್ಯಾಂಗ್ರೋವ್ ಬ್ರೋಡ್ ವಾಕ್ ಅಂತ 1 ಅವರ್ ಇನ್ನೂ ಹೋಗಿಲ್ಲ. ಇದು ಬೇರೆ 1 ಅವರ ಇದು 1 ಅವರ್. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ಹಾಯ್, ಚೆನ್ನಾಗಿದೆ. ಸೊ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಹೇಗಿದೆ ಪ್ಲೇಸ್ ಇದು? ಚೆನ್ನಾಗಿದೆ, ಸಕ್ಕತ್ತಾಗಿದೆ, ಫೈನ್. ಅದು ಹುಷಾರು, ಕಾಲೆಲ್ಲ ನೋಡ್ಕೊಂಡು ಹಾಕ್ಬೇಕು. ಗಾಯ್ಸ್, ತುಂಬ ಚೆನ್ನಾಗಿದೆ ಪ್ಲೇಸ್ ಇದು. ಯಾರ್ಯಾರು ನೇಚರ್ ಲವರ್ಸ್ ಇರ್ತಾರೆ ಅವ್ರಿಗೆ ಬರಲೇಬೇಕು, ಅದರಲ್ಲೂ ಈ ಸೀಸನಲ್ಲಿ. ಬಿಕಾಸ್ ಇಲ್ಲೇ ನೋಡು ನೇಚರ್ ತುಂಬ ಚೆನ್ನಾಗಿದೆ. ಫೋಟೋಶೂಟ್ಗೆ ಬೆಸ್ಟ್ ಪ್ಲೇಸ್ ಅಂತ ಹೇಳ್ತೀನಿ ಇದು.
ಅಲ್ಲೆಲ್ಲ ಇದ್ದಾರೆ ನೋಡಿ ನನ್ನ ಫ್ರೆಂಡ್ಸ್, ಅಲ್ಲೆಲ್ಲ ಹಾಯ್ ಮಾಡ್ತಾ ಇದ್ದಾರೆ. ಏ ಮೊಸುಳಲ್ಲಿ ಗೈಸ್ ಅಲ್ಲಿ ನೋಡಿ, ಅಲ್ಲಿ ಪಾಸ್ವರ್ಡ್ ಏನೋ ಪರಿಸರ ಇಂಥ ಪರಿಸರ ಹಾಳು ಮಾಡ್ತಾ ಇದ್ದಾನೆ ಅವನು. ಅಲ್ಲಾಡ್ಸ್ಬಿಡಾಕಣ, ಹುಷಾರಾಗಿ ಸ್ಟೆಪ್ ಇಡಬೇಕು, ಇಲ್ಲ ಅಂದ್ರೆ ಕಾಲು ಹೊಗೆ. ಅಲ್ಲಾದ್ರೂ ಒಂದು ಹುಡುಗಿ ಕೂತ್ಬಿಟ್ಲು, ಕಾಲೆಲ್ಲ ಗಾಯ ಮಾಡ್ಕೊಂಡು, ರಕ್ತ ಬೇರೆ ಬರ್ತಿತ್ತು. ಓ ಯಾಕೆ ಬಿದ್ದೋಗೈತೆ ಸೇತುವೆ, ರಾಮ ಸೇತುವೆ ಇಂದು ನಾನು ಪುನಃ ಕಟ್ಟುವೆ, ಕಪಿ ಸೇನೆಯು ನನ್ನದೊಂದಿದೆ. ಸೇತುವೆ ಮುರಿದೋಗ್ಬಿಟ್ಟು ಕಟ್ಟಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ. ಹೇಳಿರಿ ಎಲ್ಲ. ಗೈಸ್ ಮುಗೀತು, ಮತ್ತೆ ಮಳೆ ಸ್ಟಾರ್ಟ್ ಆಯಿತು. ಎಲ್ಲಿ ಹೋಗ್ತಿದ್ದೀವಿ ಎಲ್ಲ ಕಡೆ ಮಳೆ ಮಳೆ ಮಳೆ. ಸೊ ಇಲ್ಲೆಲ್ಲ ನೋಡಾಯಿತು, ಮತ್ತೆ ರಿಟರ್ನ್ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಯಾವುದೋ ಫಾಲ್ಸ್ ಇದೆಯಂತೆ, ಸೊ ಫಾಲ್ಸ್ ಹತ್ರ ಹೋಗ್ಬೇಕು ಇವಾಗ. ನನ್ನ ವಾಯ್ಸ್ ಟೋಟಲಿ ಹೊಟ್ಟೋಗಿದೆ ಫುಲ್ಲು. ಗೈಸ್ ಕಡಲ ತೀರ್ಥ ಫಾಲ್ಸ್ ಬಂದಿದ್ದೀವಿ ಇವಾಗ. ಸೊ ಇವಾಗ ಎಂಟ್ರಿ ಆಗ್ತಾ ಇದ್ದೀವಿ. ಡೇ 3ನೇ ಆಲ್ಮೋಸ್ಟ್ ಎಷ್ಟೊಂದು ಪ್ಲೇಸಸ್ ನೋಡ್ತಾ ಇದ್ದೀವಿ ನಾವು ಡೇ 2ಕ್ಕಿಂತ ಕಂಪೇರ್ ಮಾಡಿದ್ರೆ. ನೆನ್ನೆ ಬರೀ ಟ್ರಾವೆಲ್ಲೇ ಆಯಿತು, ಬಿಕಾಸ್ ಪ್ಲೇಸಸ್ಸು ದೂರ ಆಯಿತು ಎಲ್ಲ. ಒಂದು ಮಿನಿಮಮ್ ಒಂದು 100 ಕಿಲೋಮೀಟರ್ ದೂರ ಆಯಿತು. ಜಾಸ್ತಿನೇ ಆಯಿತು, ಇನ್ನೂ ಜಾಸ್ತಿನೇ ಆಯಿತು ಕಿಲೋಮೀಟರ್ಸ್ ಪ್ಲೇಸಸ್ಸು. ಬಟ್ ಇವಾಗೆಲ್ಲ ನಿಯರ್ ಇದೆ. ಮಳೆ ಇದ್ರೂ ತುಂಬ ಜನ ಬಂದಿದ್ದಾರೆ ಫಾಲ್ಸ್ ನೋಡೋದಕ್ಕೆ. ಎಲ್ಲಿ ಫಾಲ್ಸು? ಫಾಲ್ಸ್ ಎಲ್ಲೋ ಇದೇನಾ? ಇದೆ ಫಾಲ್ಸು. ಅಲ್ಲಿ ನೋಡಿ, ಇದು ಎಕೋ ಬೀಚ್, ಅದು ಅಲ್ಲಿ ದೂರ ಕಾಣಿಸಿದೆ. ಅಲ್ಲಿ ಫಾಲ್ಸ್ ಇದೆ ಮೋಸ್ಟ್ಲಿ, ಅಲ್ಲೆಲ್ಲ ಸೌಂಡ್ ಬರ್ತಿದೆ ನಮ್ಗೆ ಆಲ್ರೆಡಿ. ಮಚ್ಚ ಇಲ್ಲಕ್ಕ ಗಾಯ್ಸ್, ಫಾಲ್ಸ್ ನೋಡೋದಿಕ್ಕೆ ಹೋಗ್ತಾ ಇದೀವಿ. ಕೆಳಗಡೆಯಿಂದ ನೋಡ್ಬೇಕಂತೆ ಫಾಲ್ಸ್. ಇದು ಮೇಲ್ಗಡೆಯಿಂದ ನೋಡೋ ಫಾಲ್ಸ್, ಕೆಳಗಡೆಯಿಂದ ನೋಡೋ ಫಾಲ್ಸ್. ಚೈಲ್ಡ್ ಮಗ ಕೆಳಗಡೆಯಿಂದ ಯಾಕೆ ನೋಡಿದ್ರೆ ನೀರ್ ಮೇಲ್ಗಡೆಯಿಂದ ಬೀಳುತ್ತೆ, ಅದಕ್ಕೆ. ಅವ್ನು ಅಂಡ್ರು ಬೇರೆ ಹಾಕಿಲ್ಲ ಕಣ, ಪಂಚ್ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ. ಕಾಮನ್ ಸೆನ್ಸ್ ಇಲ್ವಾ? ನೋಡಿ, ಆ ಬಾಲು ನಾವು ತಂದಿರೋದು, ಓಕೆನಾ? ಅಲ್ಲಿ ಹೋದ್ರೆ ನಮ್ಗೆ ಸಿಗ್ತಾ ಇಲ್ಲ ಬಾಲು, ಅವ್ರವರೇ ಆಡ್ಕೊಂತವ್ರೆ. ನಮ್ ಬಾಲ್ ನಮ್ಗೆ ಸಿಗ್ತಾ ಇಲ್ಲ, ಎಲ್ಲ ಅವರೇ ಆಡ್ಕೊಂತವ್ರೆ. ಅವ್ರವ್ರೆ ಆಡ್ಕೊಂತವ್ರಲ್ಲಿ. ಫಾಲ್ಸ್ ಅಲ್ಲಿ ಎಲ್ಲ ಆಟ ಆಡಿ ಫೋಟೋ ಶೂಟ್ ಮಾಡಿ ಇವಾಗ ಹೋಗ್ತಾ ಇದೀವಿ ಟಿಟಿ ಹತ್ರ. ಮುಗೀತೆಲ್ಲ ಕೆಲಸ. ಯೂಟ್ಯೂಬ್ ಚಾನೆಲ್ ನಲ್ಲಿ ಛತ್ರಿ ಯಾರ್ದು ಅಂತ ಏನಾದ್ರು ಗೊತ್ತಾದ್ರೆ ದಯವಿಟ್ಟು ಗಣೇಶನ ಕಮೆಂಟ್ ಮಾಡಿ ಫೋನ್ ಪೇ ನಾನು ತಲುಪಿಸ್ತೀನಿ ಛತ್ರಿನ. ಯಾಕೆ ಇಷ್ಟು ಡೀಟೇಲ್ ಆಗಿ ಹೇಳ್ತಿದ್ದಾರೆ ಅಂತಂದ್ರೆ, ಅಲ್ಲಿ ಯಾವ್ದೋ ಛತ್ರಿನ ಕತ್ಕೊಂಡ್ ಬಂದ್ಬಿಟ್ಟಿದ್ದಾರೆ ಇವರು. ನೋ ವೇ. ಆ ವಿಚಾರ ಚರ್ಚೆನೇ ಆಗಿಲ್ಲ. ಇಲ್ಲ, ಕತ್ಕೊಂಡೇ ಇಲ್ಲ. ಅಲ್ಲಿತ್ತು ಎತ್ಕೊಂಡ್ ಬಂದಿದ್ದಾರೆ, ಮೀನ್ಸ್ ಕತ್ಕೊಂಡ್ ಬಂದಿದ್ದಾರೆ. ಅದಕ್ಕೆ ಎಷ್ಟೆಲ್ಲ ಆಡ್ತಿದ್ದಾರೆ. ಬಾಲ್ ತಗೊಳ್ಳಿ. ಈ ವಿಡಿಯೋ ಯಾರು ನೋಡ್ತಿದ್ರೆ, ಈ ಛತ್ರಿ ಓನರ್ ಬಿಡಬೇಡಿ ಇವ್ರನ್ನ. ಎಲ್ಲ ನೆನ್ಸ್ಕೋ. ಯಾವ್ದು? ಹೆವೆನ್. ₹100 ಕೊಟ್ಬಿಟ್ಟು ಆ ಕಡೆ ಏನೋ ಮಾಡಾಕಿದ್ರೆ ಮಾಡೋದು. ಗೈಸ್, ಇವಾಗ ಮುರುಡೇಶ್ವರಕ್ಕೆ ಬಂದಿದ್ದೀವಿ. ಮುರುಡೇಶ್ವರಕ್ಕೆ ಬಂದು ರೂಮ್ ಬುಕ್ ಮಾಡಿಕೊಂಡು ಇವಾಗ ರೂಮ್ಗೆ ಹೋಗ್ಬೇಕಲ್ಲ. ಫ್ರೆಶ್ ಅಪ್ ಆಗಿ ಮುರುಡೇಶ್ವರ ಒಂದು ರೌಂಡ್ ಹಾಕಿ ಇವತ್ತಿಲ್ಲೇ ಸ್ಟೇ ಆಗಿ ನಾಳೆ ಮುರುಡೇಶ್ವರ ಫುಲ್ ರೌಂಡ್ಸ್. ಅಣ್ಣೋ ಎಲ್ಲಿ ಹೋಯ್ತಿದ್ದೀರಾ? ಹಬ್ಬಕ್ಕೆ ಹೋಗ್ತಿದ್ದೀವಿ ಸರ್, ಜಾತ್ರೆ ಮುಗಿಸ್ಕೊಂಡು ಬರ್ತೀವಿ. ಬಾಯ್. ಮೆಟ್ಲು ಬೇಕಾ?
ಓ ಲಿಫ್ಟ್ ಇದೆ ಬಾ. ರೂಮ್ ಎಂಟ್ರಿ. ನಾನು ಹುಡುಗಿರಪ್ಪ, ನಾನು ಹುಡುಗಿರು. ಬರೀ ಇಂಥದೆಯ ಇವನ್ ಯಾರೋ ತೊಟ್ಟಿ ಅನ್ಬೇಕ ಬಸ್. ಇನ್ನ ರೂಮ್ ಬರೋಕಿಲ್ಲ, ಆಗ್ಲೇ ಸ್ಟಾರ್ಟು. ಅಯ್ಯೋ ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಈಗ ಇದನ್ನ ಈ ವಿಡಿಯೋ ಪೊಲೀಸರು ಏನಾದ್ರು ನೋಡಿದ್ರೆ ಯಾರ ಕಡೆ ಪ್ರತಿನಿಂದು ಪ್ರೋ ಮ್ಯಾಕ್ಸ್ ಏನೋ ಮಚ್ಚ ಹಿಂಗೆ ಹೇಳ್ತಿದ್ಯಾ. ಗೈಸ್ ರೂಮ್ ಬಂದಿದ್ದೀವಿ. ಸೊ ಫ್ರೆಶ್ ಅಪ್ ಆಗಿ ಸಂಜೆ ಸುಮ್ಮನೆ ಒಂದು ಸ್ಮಾಲ್ ರೌಂಡ್ ಹಾಕ್ಬೇಕು ಇಲ್ಲಿ ಸಂಜೆ ಈವ್ನಿಂಗು. ಆಮೇಲೆ ಸಿಗ್ತೀನಿ ನಿಮಗೆ. ಬಾಯ್. ಹೈ ಗಾಯ್ಸ್, ನಾನು ಇವನು ಮತ್ತು ಇವಳು ಮೇಡಮ್ ಬೀಚ್ ಹತ್ರ ಹೋಗ್ತಾ ಇದ್ದೀವಿ. ಬರೀ ನಾವು 3 ಜನ ಹೋಗ್ತಾ ಇರೋದು. ಅವರೆಲ್ಲ ಸ್ಪೀಡ್ ಆಡೋದ್ರಲ್ಲಿ ಬ್ಯುಸಿಯಾಗಿ ಹೋಗಿದ್ದಾರೆ, ಜೂಜಾಡ್ತಾ ಇದ್ದಾರೆ ಅವರು. 50, 100, 200, 500ವರೆಗೂ ಆಡ್ತಾ ಇದ್ದಾರೆ. ಆಡ್ಕೊಳ್ಳಿ ನಾನು ಕಳ್ಕೊಂಡು ಅದಕ್ಕೆ ಗೊತ್ತಾಗ್ಬಿಡ್ತೀವಿ ಅವನಿಗೆ ನನ್ನ ಕತೆ ಇಷ್ಟೇ ಅಂತ. ಅದಕ್ಕೆ ನಮ್ಮ ಜೊತೆ ಬರ್ತಾವನು. ಇವಾಗ ನಾವು ಆಡಕ್ಕೆ ಹೋಗಿಲ್ಲ, ನಾನು ಇವಳು. ಅದಕ್ಕೆ ಈಗ ಬೀಚ್ ಹತ್ರ ಹೋಗ್ತಾ ಇದ್ದೀವಿ. ಅಲ್ಲಿ ಲೈಟಿಂಗ್ಸ್ ಇದೆಯಂತೆ. ಸೊ ಲೈಟಿಂಗ್ಸ್ ಎಲ್ಲ ನೋಡಿಕೊಂಡು ಏನಾದ್ರು ತಿನ್ಕೊಂಡು ಬರ್ತೀವಿ. ಐಸ್ ನೋಡಿ ನೈಟಲ್ಲಿ ಹೆಂಗೆ ಕಾಣಿಸುತ್ತೆ ಮುರುಡೇಶ್ವರ ಟೆಂಪಲ್. ಗೈಸ್ ಟೆಂಪಲ್ ನೋಡೋದಕ್ಕೆ ಬಂದ್ವಿ, ಬಟ್ ಟೆಂಪಲ್ ಬೇಡ, ಬೀಚ್ ನೋಡೋಣ ಅಂತ ಈ ಕಡೆ ನೋಡಿದ್ರೆ ಬೀಚ್. ಬಟ್ ಬೀಚ್ಗೆ ಎಂಟ್ರಿ ಇಲ್ಲ, ಕಾಣಿಸ್ತಾನೂ ಇಲ್ಲ. ಅಲ್ಲಿ ದೇವರು 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 ಶಿವ ಮಚ್ಚ. ದೇವ್ರು ನೋಡಲ್ಲ ಹೆಂಗೆ ಕಾಣಿಸುತ್ತೆ ನೋಡ ಮಚ್ಚ. ಗೈಸ್ ಬೀಚ್ ಹತ್ರ ಬಂದಿದ್ದೀವಿ. ಹಾಂ ತಿನ್ನಕ್ಕಿಲ್ಲಲ್ಲ, ಅಲ್ಲೇನೆ ಹಿಂದೆ. ಇದು ಬರೀ ಬೀಚ್ ಅಷ್ಟೇ. ಸೊ ಬೀಚ್ ನೋಡಿಕೊಂಡು ದೇವಸ್ಥಾನಕ್ಕೆ ನಾಳೆ ಹೋಗ್ತೀವಿ. ಜಸ್ಟ್ ಇವತ್ತು ಬೀಚ್ ನೋಡಿ ಏನಾದ್ರು ತಿನ್ಕೊಂಡು ಹೋಗ್ತೀವಿ ಮತ್ತೆ ರೂಮ್ಗೆ. ಜೋಳ ತಿನ್ನಕ್ಕೆ ಬಂದಿದ್ದೀವಿ, ತಿನ್ಕೊಂಡು ಮನೆಗೆ ಹೋಗ್ತೀವಿ. ಚೆನ್ನಾಗಿದೆ ಗಾಯ್ಸ್. ತುಂಬ ಮಳೆ ಬರ್ತಿದೆ. ಮಳೆ ನಿಲ್ಲಿ ಅಂತ ವೆಯ್ಟ್ ಮಾಡಿದ್ವಿ, ಬಟ್ ಮಳೆ ನಿಲ್ತಿಲ್ಲ. ಅದಕ್ಕೆ ಛತ್ರಿ ತಗೊಂಡು ಒಂದೇ ಛತ್ರಿಲಿ 3 ಜನನು ಹೋಗ್ತಾ ಇದ್ದೀವಿ. ಆದರೆ ಇವನು ಏನು ಛತ್ರಿ ಹಿಡ್ದ ತಾನೇ ಗೊತ್ತಾಯ್ತಿಲ್ಲ ನನಗೆ. ಇವಳು ನೆನೀತಾವಣೆ ಅವಳೆ. ನಾವು 3 ಜನ ಆನ್ ದ ವೇ ಹೋಗ್ತಿದ್ವಿ. ಅದೇ ಆನ್ ದ ವೇಲಿ ಇವರೆಲ್ಲ ಸಿಕ್ಬಿಟ್ರು. ಇವ್ರು ಬಿಟ್ಟು ಹೋಗಿಲ್ಲ, ಕರೆದ್ರಿ ಇವ್ರನ್ನ, ಬರ್ಲಿಲ್ಲ ಇವರು. ಇವರೆಲ್ಲ ಜೂಜ್ ಆಟದಲ್ಲಿ ಬಿಸಿ ಇದ್ರು. ಗೈಸ್ ಎಷ್ಟು ಅಡಿಕ್ಟ್ ಆಗಿದ್ದಾರೆ ಇವರು ಅಂದ್ರೆ, ಇಲ್ಲಿ ಇದು A1 ಇವಾಗ ಚೇಂಜ್ ಆಗೋಯ್ತು. A1 ಇವ್ರು A2 ಎಕ್ಸ್ಟ್ರಾ 250 ರೂಪಾಯಿ ಬಂದ್ಬಿಡೈತೆ. A3 ಇವಳು ಅದು ಹೊಸ ಸೇರ್ಕೊಂಡ್ಕೊಳ್ಳಲ್ಲ. ಅಲ್ಲಿ A5 ಅಲ್ಲಿ ಕೂತಿದ್ದಾಳೆ ಅವಳು, ಬರ್ತಾ ಇಲ್ಲ, ಯಾಕೋ ಗೊತ್ತಿಲ್ಲ. ನೋಡಿ ಇಲ್ಲಿ ಬಿಡ್ತಾರ ಮಕ್ಕಳು. ಓಕೆ, ಇಲ್ಲೆಲ್ಲ ಏನೋ ಫಿಶ್ ತಗೊಳಕ್ ಬಂದಿದ್ದೀವಿ. ಫಿಶ್ ತಗೊಂಡು ಡೈರೆಕ್ಟ್ ರೂಮ್ಗೆ ಹೋಗಿ ಅಲ್ಲಿ ಊಟ ಮಾಡಿ ಹಚ್ಚಿ ಬಾಯ್. ಇವಾಗ ಇವಳು ಸೇರ್ಕೊಂಡು A7 ಇವಳು. ಇವಾಗ A7 ಎಲ್ಲಾರು ಅಟ್ರಾಕ್ಟ್ ಮಾಡ್ಬಿಡ್ತಾನೆ ಗೈಸ್. ಎಲ್ಲಿ ಮಚ್ಚ ಇದು ಗೊತ್ತಿಲ್ಲ ಇವ್ನಿಗೆ. ಇಲ್ಲಿ ತೋರ್ಸು, ಇಲ್ಲಿದೆ ನೋಡಿ ಮಚ್ಚ. 2 ಫಸ್ಟ್ ಗೇಮ್ ಗೆದ್ಬಿಟ್ಲು ಮುಚ್ಚ. ಫಸ್ಟ್ ದುಡ್ಡಿಸ್ಕೋ ಸ್ಕ್ಯಾಮು. ಅಣ್ಣ 500 ರೂಪಾಯಿ ಸೋತಿರೋದು ಅಣ್ಣ. ಅವ್ನ ಫೇಸ್ ನೋಡಿ, 500 ರೂಪಾಯಿ ಸೋತಿರೋ ಮಕ್ಕಳು ನೋಡ್ಕೊಂಡ್ರಿ.
ಅವನು 500 ರೂಪಾಯಿ ಸೋತಿರೋದಕ್ಕೆಲ್ಲ ಬೇಜಾರು, 50 ರೂಪಾಯಿ ಕೊಡ್ಲಿಲ್ಲ ನನಗೆ ಅಂತ ಬೇಜಾರು ಇವನಿಗೆ. ವಿಡಿಯೋ ರೆಕಾರ್ಡ್ ಐತೆ ಮಗನೇ, ವಿಡಿಯೋ ರೆಕಾರ್ಡ್ ಐತೆ, ವಿಡಿಯೋ ರೆಕಾರ್ಡ್ ಐತೆ, ವಿಡಿಯೋ ರೆಕಾರ್ಡ್ ಐತೆ ನನ್ನ ಮಗನೇ. ಹಾಯ್, ಇವತ್ತು ಡೇ 3. ಇವಾಗ ಜಸ್ಟು ಮುರುಡೇಶ್ವರ ಟೆಂಪಲ್ ಹತ್ರ ಹೋಗಿ ಬೀಚೆಲ್ಲ ನೋಡಿಕೊಂಡು ಹಾಗೆ ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ಬಂದು ಇವಾಗ ಜಸ್ಟು ರೂಮ್ಗೆ. ಸೊ ಊಟ ಎಲ್ಲ ತಂದಿದ್ದೀವಿ ಪಾರ್ಸಲ್ಲು. ಊಟ ಮಾಡಿ ಮಲ್ಕೊಂಡು ನಾಳೆ ಬೆಳಗ್ಗೆ ಮುರುಡೇಶ್ವರ ಟೆಂಪಲ್ ಹೋಗಿ ನೆಕ್ಸ್ಟ್ ಅಲ್ಲಿಂದ ಇನ್ನೊಂದು ಯಾವುದೋ ಪ್ಲೇಸ್ ಇದೆ, ಅಲ್ಲೋಗಿ ಡೈರೆಕ್ಟ್ ಮನೆ. ಸೊ ಇವತ್ತಿಷ್ಟೇ, ನಾಳೆ ಲಾಸ್ಟ್ ಡೇ. ನೋಡೋಣ ನಾಳೆ ಏನಾಗುತ್ತೆ ಅಂತ. ಬಟ್ ನೆನ್ನೆಗಿಂತ ಇವತ್ತು ಕಂಪೇರ್ ಮಾಡಿದ್ರೆ ಇವತ್ತು ಓಕೆ, ಯಾಕೆಂದರೆ ಇವತ್ತು ಸ್ವಲ್ಪ ತುಂಬ ಪ್ಲೇಸಸ್ ನೋಡಿದ್ವಿ ನಾವು. ನೆನ್ನೆ ಎಲ್ಲ ಬರೀ ಟ್ರಾವೆಲಿಂಗೇ ಹೊರಟಿತ್ತು, ಇವತ್ತು ಪ್ಲೇಸಸ್ ನೋಡಿದ್ವಿ. ಸೊ ಇವತ್ತಿಗೆ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಿದ್ದೀನಿ. ಟಚ್. ಓಕೆ, ಬಾಯ್.